ಬೆಳಗಾವಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ ಸ್ವಿಫ್ಟ್ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದು 6 ಜನ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ರಸ್ತೆ ಅಪಘಾತದಲ್ಲಿ 6 ಜನ ಸ್ಪಾಟ್ ಆಗಿದ್ದಾರೆ, ಮೃತಪಟ್ಟಿದ್ದಾರೆ. ಮರಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ 6 ಜನ ಸಾವನ್ನಪ್ಪಿದ್ದಾರೆ. ಖಾನಾಪುರ ತಾಲೂಕಿನ ನಂದಗಡ ಸಮೀಪ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ ಇದು. ಅವರೆಲ್ಲರೂ ಕೂಡ ಮದುವೆ ಮುಗಿಸಿ ವಾಪಸ್ ಆಗ್ತಾ ಇದ್ರು. ದುರ್ದೈವ, ಸ್ವಿಫ್ಟ್ ಕಾರ್ನಲ್ಲಿ ಅವರು ವಾಪಸ್ ಆಗ್ತಾ ಇದ್ರು. 9 ಜನ ಇದ್ರು. 9 ಜನ ಸ್ವಿಫ್ಟ್ ಕಾರ್ನಲ್ಲಿ ಹೋಗ್ತಾ ಇದ್ರು. ಚಾಲಕನ ನಿಯಂತ್ರಣ ತಪ್ಪಿ ಈ ದುರ್ಘಟನೆ. ಲೈವ್ ಕನೆಕ್ಟ್ ಆಗಿದ್ದಾರೆ ಮೈಲಾರಿ. ಎಷ್ಟೊತ್ತಿಗಾಗಿರುವಂಥ ಘಟನೆ? ಅವರೆಲ್ಲರೂ ಕೂಡ ಒಂದೇ ಕುಟುಂಬದವರ. ಏನಾಯ್ತು ಆ್ಯಕ್ಚುಲಿ ಮೈಲಾರಿ? ಖಂಡಿತ ರಂಜಿತ್, ಬೆಳಗಾವಿಯ ಖಾನಾಪುರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂಥದ್ದು. ಏನು ಕಾರ್ ಚಾಲಕನ ನಿಯಂತ್ರಣ ತಪ್ಪಿದಂಥ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು. ಸ್ವಿಫ್ಟ್ ಕಾರ್ನಲ್ಲಿ ಸುಮಾರು 10 ಜನ ಪ್ರಯಾಣವನ್ನು ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ 6 ಜನ, ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿದ್ದಾರೆ ಮತ್ತು 4 ಜನರಿಗೆ ಗಂಭೀರ ಪ್ರಮಾಣದ ಗಾಯ ಆಗಿರುವಂಥದ್ದು. ಮೃತರೆಲ್ಲರೂ ಕೂಡ ಧಾರವಾಡ ಮೂಲದವರು. ಮದುವೆಯನ್ನು ಮುಗಿಸಿ ಮರಳಿ ವಾಪಸ್ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿದೆ. ಅದರಲ್ಲಿ ಮೃತರೆಲ್ಲರೂ ಕೂಡ ಧಾರವಾಡದವರಾಗಿರುವಂಥದ್ದು ಮತ್ತು ಈಗಾಗಲೇ ಗಾಯಾಳುಗಳನ್ನು ಒಂದಿಷ್ಟು ಜನರನ್ನು ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಮತ್ತು ಧಾರವಾಡದ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಮೃತರೆಲ್ಲರೂ ಕೂಡ ಈಗ ಧಾರವಾಡ ಆಸ್ಪತ್ರೆಯಲ್ಲಿ ಸೇರಿರುವಂಥದ್ದು. ಅದರಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಕಾರು ಚಾಲಕ ಶಾರುಖ್ ಪೇಡಾರಿ, ಇಕ್ಬಾಲ್ ಜಮಾದಾರ್, ಸಾನಿಯಾ ಲಂಗೋಟಿ ಮತ್ತು ಉಮ್ರಾ ಬೇಗಂ ಮತ್ತು ಶಬ್ನಮ್ ಬೇಗಂ ಮತ್ತು ಪರಾನಾ ಲಂಗೋಟಿ ಸೇರಿದಂತೆ ಒಟ್ಟು 6 ಜನರು ಸಾವನ್ನಪ್ಪಿದ್ದಾರೆ. ಈ ಭೀಕರ ರಸ್ತೆ ಅಪಘಾತ ಬೆಳಗಾವಿ ಜಿಲ್ಲೆ ಖಾನಾಪುರದ ನಂದಗಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈಗಾಗಲೇ ಮೃತರೆಲ್ಲರೂ ಕೂಡ ಧಾರವಾಡದ ಆಸ್ಪತ್ರೆಯಲ್ಲಿ ಇರುವಂಥದ್ದು ಮತ್ತು ಮರಣೋತ್ತರ ಪರೀಕ್ಷೆಗೆ ಅವರನ್ನು ಕೂಡ ರವಾನೆ ಮಾಡಲಾಗಿದೆ ಮತ್ತು ಮೃತರೆಲ್ಲರೂ ಕೂಡ ಮದುವೆಯನ್ನು ಮುಗಿಸಿ ವಾಪಸ್ ಹೋಗ್ತಿದ್ದ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಮತ್ತು ಈ ಒಂದು ಅವಘಡದ ಸುದ್ದಿಯನ್ನು ಕೇಳಿದಂಥ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ರಂಜಿತ್. ಓಕೆ ಮೈಲಾರಿ, ಥ್ಯಾಂಕ್ ಯು ನಿಮ್ಮೆಲ್ಲ